ಕರುನಾಡಿನಲ್ಲಿ ಮೊದಲ ಹಂತದ ಚುನಾವಣಾ ಫೀವರ್ ಜೋರಾಗಿದೆ. ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡವರ ಹಾಗೆ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ನೋಡೋಣ. ರಂಗೇರಿದ ಲೋಕಸಮರ ಅಖಾಡ, ರಣಕಣದಲ್ಲಿ ಅಭ್ಯರ್ಥಿಗಳ ಮತ ಶಿಕಾರಿ. ಲೋಕಸಭಾ ಚುನಾವಣೆ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ದೋಸ್ತಿಗಳಿಗೆ ಪ್ರತಿಷ್ಠೆಯ ಕಣ ಆಗಿದೆ. ರಾಜ್ಯದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ. ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಸಕ್ಕರೆ ನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮತ ಭೇಟಿ ನಡೆಸಿದ್ರು. ಹಳ್ಳಿ ಹಳ್ಳಿ ಸುತ್ತಿ ಕ್ಯಾಂಪೇನ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಮತ ಭೇಟಿ ನಡೆಸಿದ್ರು. ಪ್ರಚಾರ ಸಭೆಗೂ ಮುನ್ನ ಕಾಂಗ್ರೆಸ್ ಕಾರ್ಯಕರ್ತರ ಬೈಕ್ ರ್ಯಾಲಿ ನಡೆಸಿದ್ರು. ಗಾಜನೂರಿನ ಹೊಸಹಳ್ಳಿ ಹಾಗೂ ಸಿಂಗನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ ಶಿಕಾರಿ ನಡೆಸಿದ್ರು. ಗೀತಾ ಶಿವರಾಜ್ ಕುಮಾರ್ ಪರ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಮತಯಾಚನೆ ನಡೆಸಿದ್ರು. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಮತ ಭೇಟಿ ನಡೆಸಿದ್ರು. ಮತಯಾಚನೆಗೂ ಮುನ್ನ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು. ಮುನಿಸು ಮರೆತ್ರ ಮಾಜಿ ಸಚಿವ ರೇಣುಕಾಚಾರ್ಯ. ಮಾಜಿ ಸಚಿವ ರೇಣುಕಾಚಾರ್ಯ ಮುನಿಸು ಮರೆತು ಪಕ್ಷದ ಜೊತೆ ಒಂದಾಗಿದ್ದಾರೆ. ರೇಣುಕಾಚಾರ್ಯ ಎಂಟ್ರಿಯಿಂದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ಗೆ ಆನೆಬಲ ಬಂದಂತಾಗಿದೆ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕುಗಳಲ್ಲಿ ರೇಣುಕಾಚಾರ್ಯ ಕಚೇರಿ ತೆರೆದಿದ್ದು ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಪ್ರಚಾರದ ರೂಪರೇಷೆ ಸಿದ್ಧಪಡಿಸಿದ್ದಾರೆ. ಬಿಎಸ್ವೈ ಸಂಧಾನ ಸಭೆ ನಂತರ ಮುನಿಸು ಕೈಬಿಟ್ಟಿದ್ದಾರೆ. ಚುನಾವಣಾ ರಣಕಣ ರಂಗೇರಿದೆ. ಅಭ್ಯರ್ಥಿಗಳು ಅಬ್ಬರದ ಪ್ರಚಾರದ ಮೂಲಕ ಮತದಾರ ಪ್ರಭುವಿಗೆ ಗಾಳ ಹಾಕ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಿದೆ. ರಾಮನಗರಕ್ಕೆ ಡಿಕೆ ಶಿವಕುಮಾರ್ ಕೊಡುಗೆ ಏನು? ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೌಂಟರ್. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಡಿಸಿಎಂ ಪಂಥಾಹ್ವಾನ. ಎಲ್ಲಿ ಬೇಕಾದರೂ ಚರ್ಚೆಗೆ ನಾನು ರೆಡಿ, ಅವ್ರು ರೆಡಿನಾ ಅಂತ ಡಿಕೆ ಶಿವಕುಮಾರ್ ಪಂಥಾಹ್ವಾನ ಕೊಟ್ಟಿದ್ದಾರೆ. ಒಂದೆರಡು ದಿನ ಸಮಯ ಕೊಡಿ, ಆಮೇಲೆ ಫಿಕ್ಸ್ ಮಾಡಿ, ನಾನು ಕುಮಾರಸ್ವಾಮಿ ಜೊತೆಗೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರಕ್ಕೆ ಏನು ಮಾಡಿದ್ರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಮನಗರದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಕೊಡುಗೆ ಏನು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ನಾವು ಬಹಿರಂಗವಾಗಿ ಚರ್ಚೆಗೆ ಸಿದ್ಧ ಇದ್ದೀನಿ, ಬನ್ನಿ ಚರ್ಚೆಗೆ. ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ, ಒಂದು ದಿನ ಟೈಮ್ ಕೊಡಿ ಅಷ್ಟೇ. ಒಂದು ದಿನ 2 ದಿನ ಟೈಮ್ ಕೊಡಿ, ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ, ನಾನು ಬರಕ್ಕೆ ರೆಡಿ ಇದ್ದೀನಿ. ನಾನು ರೆಡಿ. ಯಾವಾಗ ನೀವು ಟೈಮ್, ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ, ಇಲ್ಲ ಟಿ ವಿಲಾರು ಫಿಕ್ಸ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಟಿ ವಿಲಾರು ಫಿಕ್ಸ್ ಮಾಡಿ, ಇಲ್ಲ ಬಹಿರಂಗ ವೇದಿಕೆ ಯಾರು ಫಿಕ್ಸ್ ಮಾಡಿ, ನಾನು ರೆಡಿ ಇದ್ದೀನಿ. ರಾಮನಗರದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಕೊಡುಗೆ ಏನು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ